ನಿಜವಾಗಿಯೂ ರಮೇಶ್ ಕತ್ತಿ ಅವ್ರಿಗೆ ನಿಧಾನಕ್ಕೆ ಒಂದು ನುಂಗಲಾರದ ಬಸಿ ತುಪ್ಪ ಆಗ್ಯದ. ಆಲ್ರೆಡಿ ಈಗ ನಿಮಗೆ ಗೊತ್ತಿರ್ಬೋದು, ಹಿಂದ ಅವರು ಸಹಿತ ಅವ್ರನ್ನ ಮಾಡಿದಂಥ ಒಂದು ವಿಡಿಯೋದಲ್ಲೇ ಅವರು ಸಹಿತ ಈಗ ತಮ್ಮ ಕ್ಷೇತ್ರವನ್ನು ಮೊದಲು ಉಳಿಸ್ಕೊಳ್ಳೋ ದೃಷ್ಟಿ ಇಟ್ಕೊಂಡು ಪ್ರತಿಯೊಂದು ಗಲ್ಲಿಗೂ ಹಳ್ಳಿಗೆ ಹೋಗುವಂಥ ಪ್ರಯತ್ನ ಮಾಡ್ತಾ, ಅದರಲ್ಲೂ ಈ ಪಂಚಾಯತ್ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆ, ತಾಲೂಕು ಪಂಚಾಯತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಿದ್ದು ಆ ದಿಶೆಯಲ್ಲಿ ತಮ್ಮ ತಯಾರಿಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಇಂದಿಲ್ಲ ನಾಳೆ ಜಾರಕಿಹೊಳಿ ಸಹೋದರ ಬಿರುಗಾಳಿ ನಿಷೇಧ ಬರ್ತದೆ ಅನ್ನೋದು ಅವ್ರಿಗೂ ಗೊತ್ತದ. ಅದಕ್ಕೆ ತಮ್ಮ ಕ್ಷೇತ್ರವನ್ನು ಮೊದಲ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಮೇನ್ ಇವರು ಟಾರ್ಗೆಟ್ ಇಟ್ಕೊಂಡು ಸಹಿತ ಕೆಲವೊಂದು ಮಾತಾಡಿದ್ರು. ಮತ್ತು ಇವರು ಈಗಾಗಲೇ ಹೋಗಿ ಬಂದಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ನಮ್ಮ ಸತೀಶ್ ಅವರಾಗಿರ್ಬೋದು, ಹೋಗಿ ಭೇಟಿಯಾಗಿ ಜನರಿಗೆ ಭೇಟಿಯಾಗುವಂಥ ಕೆಲಸವನ್ನು ಮಾಡೋದು ಕೆಲಸ ನಡೆಸಿದ್ದಾರೆ. ಮತ್ತು ಅದರ ಇನ್ನೊಂದು ಮಾತು ಇಲ್ಲಿ ನಿಮ್ಗೆ ಈ ಸಂದರ್ಭದಲ್ಲೇ ಮತ್ತು ನಮ್ಮ ಪತ್ರಕರ್ತರ ಕೆಲಸವಾದ ಪ್ರಶ್ನೆ ಮಾಡಿದಾಗ ಈ ಸಂದರ್ಭ ಹುಕ್ಕೇರಿಗೆ ಬಂದಾಗ, ಅಲ್ರಿ ಮತ್ತು ರಮೇಶ್ ಕತ್ತಿ ಅವರಿಗೆ ಮೊದಲ ಮಹಾಯುದ್ಧದಲ್ಲಿ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ಚುನಾವಣೆ ಗೆದ್ದಿದ್ದು, ಎರಡನೇ ಮಹಾಯುದ್ಧ ಗ್ರಾಮ ಪಂಚಾಯತ್ ಚುನಾವಣೆ, ಇದರಲ್ಲಿ ನಮ್ಮ ಎದುರಾಳಿಯನ್ನು ಸೋಲಿಸುವುದೇ ಗುರಿ ಅಂತ ಹೇಳಿದಾರ. ಅಂದ್ರೆ ನಿಮಗೆ ಹೇಳ್ಯಾರ ಅನ್ನೋ ಒಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಅವರು ಬುದ್ಧಿವಂತರು, ಈಗ ರಾಜಕೀಯವಾಗಿ ಸಾಕಷ್ಟು ಬೆಳೆದಿರ್ತಂಥವ್ರು, ಪ್ರಬುದ್ಧರಾಗ್ತಾ ಇದ್ದಂಥವ್ರು ಆಗಿದ್ದಾರೆ ಕೂಡ. ಆ ದಿಶೆಯಲ್ಲಿ ಏನಪ್ಪ ಅಂತಂದ್ರೆ ಅವರು ಅದಕ್ಕೆ ಹೊರಡಿ ಉತ್ತರ ಕೊಟ್ಟ. ಅಲ್ರಿ ಚುನಾವಣೆ ಮತ್ತು ಗೆಲ್ಲಾಗ ನಿಲ್ಲೋದಲ್ರಿ, ಸೋಲಾಗ ನಿಲ್ತಾರೆ ಅಂತ ಕೇಳಿ ಒಂದು ರೀತಿಯಿಂದ ಅದೇನು ದೊಡ್ಡ ವಿಷಯ ಅಲ್ಲ ಅನ್ನುವಾಗ, ಮತ್ತು ನಮ್ಮ ಚುನಾವಣೆ ಒಂದು ಮೆಥಡನ್ನು ನಾವು ಈಗ ಯಾಕೆ ಮಾತಾಡ್ರಿ, ಸಮಯ ಬಂದಾಗ ನೋಡೋಣ ಅಂತ ಮಾತಾಡಿದಾರೆ. ಅದೇನೂ ಇರಲಿ, ನಮ್ಮ ಹೋರಾಟ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. 2022 ಅವ್ರು ಮಾತಾಡಿದರು. ಅವರು ಪಂಚಾಯತು ಅಲ್ಲಿ ಎಲ್ಲದನ್ನು ಮಾತಾಡಿದರು. ಗ್ರಾಮ ಪಂಚಾಯತ್ ಆಯಿತು, ತಾಲೂಕು ಪಂಚಾಯತ್, ನಂತರ ಜಿಲ್ಲಾ ಪಂಚಾಯತ್ ಬಗ್ಗೆ ಇವರು 22 ಮಾತಾಡಿದ್ರು. ಅಂದ್ರೆ ಈ ಗ್ರಾಮ ಪಂಚಾಯತ್ ಇನ್ನುಳಿದೆಲ್ಲ ಈ ಪಾರ್ಟಿ ಮೇಲೆ ಆಗುವುದಿಲ್ಲ, ಇವು ಅಲ್ಲಿಯ ಒಂದು ತಮ್ಮ ಪ್ರಭಾವಳಿಗೆ ಮೇಲೆ ಆಗುವಂಥದ್ದು. ಮೋಸ್ಟ್ಲಿ ಹುಕ್ಕೇರಿ ತಾಲೂಕಿನ ಗ್ರಾಮ ಪಂಚಾಯತಿನ ಗೆಲ್ಲುವುದ್ರ ಸ್ವಲ್ಪ ಮಾತಾಡೋದು ಅವ್ರಿಗೂ ಅನಿಸಿರ್ಬೋದು. ಅದಕ್ಕೆ 2022 ನಾವು ಮಾತಾಡ್ತಾ ಇದ್ದೀವಿ, ಅಲ್ಲಿ ತಯಾರು ಮಾಡ್ತೀವಿ ಅನ್ನೋಂಥ ಮಾತಾಡಿದ್ದಾರೆ. ಇದು ದೂರದ ಅನ್ನುವಂಗೆ ಅದೇನೋ ಅಲ್ಲಿ ಈ ಒಂದು ಡಿಸ್ಕಷನ್ದಿಂದ ಈಗ